ಈಗ ಮ್ಯಾಕಿಸ್ ಫಿನ್ಕಾರ್ಪ್ ಏನ್ ಮಾಡ್ತಾರೆ ಅಂತ ಹೇಳ್ತು ಅಂತಂದ್ರೆ ಅವರು ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಫ್ರೀ ಲೋನ್ ನ ಕೊಟ್ಟಿರ್ತಾರೆ. ಈ ಇಂಟ್ರೆಸ್ಟ್ ಫ್ರೀ ಲೋನ್ ಏನಾಗುತ್ತೆ ಅಂತ ಹೇಳ್ತು ಅಂತಂದ್ರೆ ಅವರು ಮಂತ್ಲಿ ವೀಕ್ಲಿ ಏನ್ ಕಟ್ಬೇಕು, ಸೇಮ್ ಫಾರ್ಮೆಟ್ ಏನು ಈಗ ಧರ್ಮಸ್ಥಳ ಸಂಘ ಅಂತ ಆಗ್ಬೋದು ಅಥವಾ ಇನ್ನೊಂದು ಯಾವ್ದೋ ಸಂಸ್ಥೆ ಆಗ್ಬೋದು, ಅವರೆಲ್ಲ ಹೇಗೆ ಅವರು ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದ್ರು ಅದೇ ಫಾರ್ಮೆಟ್ ಅಲ್ಲಿ ನಮ್ದು ಕೂಡ ಏನಾಗಿರುತ್ತೆ ಅಂತ ಹೇಳ್ತು ಅಂದ್ರೆ ವಿ ವಿಲ್ ರಿಕವರ್ ದ ಮನಿ. ಓಕೆ, ಆದ್ರೆ ಅವರು ಇಂಟ್ರೆಸ್ಟ್ ಸೇರಿಸಿ ಅವರು ಪ್ರಿನ್ಸಿಪಲ್ ನ ರೇಟ್ ಹೇಳಿದ್ರೆ ನಮ್ಮಲ್ಲಿ ಇಂಟ್ರೆಸ್ಟ್ ಇರಲ್ಲ, ಏನ್ ಪ್ರಿನ್ಸಿಪಲ್ ಕೊಟ್ಟಿರ್ತೀವೋ ಅಷ್ಟೇ ಅಮೌಂಟ್ ನಾವು ರಿಕವರಿ ಮಾಡ್ತಾ ಹೋಗ್ತಿರ್ತೀವಿ. ಈಗ ಇಲ್ಲಿ ಏನಾಗುತ್ತೆ, ಮ್ಯಾಕಿಸ್ ಫಿನ್ಕಾರ್ಪ್ ಅಲ್ಲಿ ಅವ್ರು ಯಾವಾಗ ಲೋನ್ ತಗೊಳ್ತಾರೋ ನೇಷನ್ ಬಿಲ್ಡಿಂಗ್ ಫೋರಮ್ ಅಲ್ಲಿ ಮೆಂಬರ್ ಆಗಿದ್ರೆ ಮಾತ್ರ ತಗೊಳ್ತಾರೆ. ಅಂದ್ರೆ ಅವ್ರು ಬೈ ಡಿಫಾಲ್ಟ್ ನಮ್ಮ ಎಲ್ಲಾ ಬೆನಿಫಿಟ್ಸ್, ನಮ್ಮೆಲ್ಲಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಅವ್ರು ಏನೇ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 10% ಅವ್ರ ವ್ಯಾಲೆಟ್ ಅಲ್ಲಿ ಸೇರ್ತಾ ಇರುತ್ತೆ. ಆ 10% ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವ್ಯಾಲೆಟ್ ಅಲ್ಲಿ ಉಳಿದಿರುವಂತ ಅಮೌಂಟ್ ಅನ್ನೇನೆ ಅವರು ಪ್ರಿನ್ಸಿಪಲ್ ಅಮೌಂಟ್ ನ ಪೇ ಮಾಡೋದಕ್ಕೆ ಅಂತ ಯೂಸ್ ಮಾಡಬಹುದು. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ಯಾರು ಆ ಫಿನ್ಕಾರ್ಪ್ ಅಲ್ಲಿ ಅಮೌಂಟ್ ಕೇಳಲಿಕ್ಕೆ ಅಂತ ಹೋಗ್ತಾರೆ, ಅವರು ಎಲ್ಲಿಂದ ದುಡ್ಡು ಅರೇಂಜ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ, ಆ ವ್ಯಾಲೆಟ್ ಅಮೌಂಟ್ ಅವ್ರು ತಗೊಳ್ತಾ ಹೋಗ್ತಾರೆ. World's best strategist, king of deal closure, highest paid consultant, smart entrepreneur, international speaker, unique author, ಮ್ಯಾಕಿಸ್ ಫಿನ್ಕಾರ್ಪ್ ಅಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಈಗ ಮ್ಯಾಕಿಸ್ ಫಿನ್ಕಾರ್ಪ್ ಏನ್ ಮಾಡ್ತಾರೆ ಅಂತ ಹೇಳ್ತು ಅಂತಂದ್ರೆ ಅವರು ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಫ್ರೀ ಲೋನ್ ನ ಕೊಟ್ಟಿರ್ತಾರೆ. ಈ ಇಂಟ್ರೆಸ್ಟ್ ಫ್ರೀ ಲೋನ್ ಏನಾಗುತ್ತೆ ಅಂತ ಹೇಳ್ತು ಅಂತಂದ್ರೆ ಅವರು ಮಂತ್ಲಿ ವೀಕ್ಲಿ ಏನ್ ಕಟ್ಬೇಕು, ಸೇಮ್ ಫಾರ್ಮೆಟ್ ಏನು ಈಗ ಧರ್ಮಸ್ಥಳ ಸಂಘ ಅಂತ ಆಗ್ಬೋದು ಅಥವಾ ಇನ್ನೊಂದು ಯಾವ್ದೋ ಸಂಸ್ಥೆ ಆಗ್ಬೋದು, ಅವರೆಲ್ಲ ಹೇಗೆ ಅವರು ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದ್ರು ಅದೇ ಫಾರ್ಮೆಟ್ ಅಲ್ಲಿ ನಮ್ದು ಕೂಡ ಏನಾಗಿರುತ್ತೆ ಅಂತ ಹೇಳ್ತು ಅಂದ್ರೆ ವಿ ವಿಲ್ ರಿಕವರ್ ದ ಮನಿ. ಓಕೆ, ಆದ್ರೆ ಅವರು ಇಂಟ್ರೆಸ್ಟ್ ಸೇರಿಸಿ ಅವರು ಪ್ರಿನ್ಸಿಪಲ್ ನ ರೇಟ್ ಹೇಳಿದ್ರೆ ನಮ್ಮಲ್ಲಿ ಇಂಟ್ರೆಸ್ಟ್ ಇರಲ್ಲ, ಏನ್ ಪ್ರಿನ್ಸಿಪಲ್ ಕೊಟ್ಟಿರ್ತೀವೋ ಅಷ್ಟೇ ಅಮೌಂಟ್ ನಾವು ರಿಕವರಿ ಮಾಡ್ತಾ ಹೋಗ್ತಿರ್ತೀವಿ. ಈಗ ಇಲ್ಲಿ ಏನಾಗುತ್ತೆ, ಮ್ಯಾಕಿಸ್ ಫಿನ್ಕಾರ್ಪ್ ಅಲ್ಲಿ ಅವ್ರು ಯಾವಾಗ ಲೋನ್ ತಗೊಳ್ತಾರೋ ನೇಷನ್ ಬಿಲ್ಡಿಂಗ್ ಫೋರಮ್ ಅಲ್ಲಿ ಮೆಂಬರ್ ಆಗಿದ್ರೆ ಮಾತ್ರ ತಗೊಳ್ತಾರೆ. ಅಂದ್ರೆ ಅವ್ರು ಬೈ ಡಿಫಾಲ್ಟ್ ನಮ್ಮ ಎಲ್ಲಾ ಬೆನಿಫಿಟ್ಸ್, ನಮ್ಮೆಲ್ಲಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಅವ್ರು ಏನೇ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ 10% ಅವ್ರ ವ್ಯಾಲೆಟ್ ಅಲ್ಲಿ ಸೇರ್ತಾ ಇರುತ್ತೆ. ವೆನ್ ಆ 10% ಅವ್ರ ವ್ಯಾಲೆಟ್ ಅಲ್ಲಿ ಸೇರ್ತಾ ಇರ್ಬೇಕಾದ್ರೆ ಆ 10% ಏನಲ್ಲಿ ಉಳಿದಿರುತ್ತಲ್ಲ ಆ 10% ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವ್ಯಾಲೆಟ್ ಅಲ್ಲಿ ಉಳಿದಿರುವಂತ ಅಮೌಂಟ್ ಅನ್ನೇನೆ ಅವರು ಪ್ರಿನ್ಸಿಪಲ್ ಅಮೌಂಟ್ ನ ಪೇ ಮಾಡೋದಕ್ಕೆ ಅಂತ ಯೂಸ್ ಮಾಡಬಹುದು. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ಯಾರು ಆ ಫಿನ್ಕಾರ್ಪ್ ಅಲ್ಲಿ ಅಮೌಂಟ್ ಕೇಳಲಿಕ್ಕೆ ಅಂತ ಹೋಗ್ತಾರೆ, ಅವರು ಎಲ್ಲಿಂದ ದುಡ್ಡು ಅರೇಂಜ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ, ಏನು ಫಿನ್ಕಾರ್ಪ್ ಅಲ್ಲಿ ಅಮೌಂಟ್ ಉಳಿದಿರುತ್ತಲ್ಲ ಅವರು ಸೇವ್ ಮಾಡಿರ್ತಾರಲ್ಲ, ಬೈ ಡಿಫಾಲ್ಟ್ ಆಗಿ ಸೇವ್ ಆಗ್ತಿರುತ್ತಲ್ಲ ವ್ಯಾಲೆಟ್ ಅಲ್ಲಿ, ಆ ವ್ಯಾಲೆಟ್ ಅಮೌಂಟ್ ಅವ್ರು ತಗೊಳ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳ್ತು ಅಂದ್ರೆ ಅವರು ಬೈ ಡಿಫಾಲ್ಟ್ ಆಗಿ ಅವರು ಹಣನ ಅವ್ರ ಅಕೌಂಟ್ ಅಲ್ಲಿ ಸೇವ್ ಮಾಡಿರ್ತಾರೆ, ಆ ಅಮೌಂಟ್ ಇಂದ ಅವರ ಸಮಸ್ಯೆನ ಬಗೆಹರಿಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಇದೇನಾಗುತ್ತೆ ಅಂತ ಹೇಳ್ತು ಅಂತಂದ್ರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಕಸ್ಟಮರ್ಗೆ ಅಥವಾ ಯಾರಿಗೇ ಆಗ್ಲಿ ಅವರ ಎಕನಾಮಿನ ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ಅವ್ರಿಗೆ ಹಂತದಲ್ಲೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಸಿಗ್ತಾ ಹೋಗ್ಬೇಕು ಅನ್ನುವಂಥದ್ದು ಮಾಡುವಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂತ ಕಂಪ್ನಿಗಳನ್ನೇ, ಅದಕ್ಕೆ ಸಂಬಂಧಪಟ್ಟಂತ ಆರ್ಗನೈಸೇಷನ್ಗಳನ್ನೇ ನಾವು ಓಪನ್ ಮಾಡ್ತಾ ಹೋಗ್ತಾ ಹೋಗ್ತೀವಿ. ಫಿನ್ ಕಾರ್ಪೊರೇಷನ್ ಅಲ್ಲಿ 0 ಇಂಟ್ರೆಸ್ಟ್ ರೇಟ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರ, ಕರೆಕ್ಟ್. ಸೊ 0 ಇಂಟ್ರೆಸ್ಟ್ ನೀವು ಅಮೌಂಟ್ ಕೊಟ್ರೆ ನಿಮ್ಗೆ ಹೆಂಗ ವರ್ಕೌಟ್ ಆಗುತ್ತದ? ಇಲ್ಲ, ನಾನು ಅದನ್ನೇ ಹೇಳ್ತಿದ್ದೀನಿಲ್ಲ. ಈಗ ಯಾರಿಗೆ ಅಮೌಂಟ್ ನ ಕೊಡಬೇಕು ಅನ್ನೋದಿತ್ತು ಅಂತಂದ್ರೆ ಅಮೌಂಟ್ ಏನಕ್ಕೆ ತಗೊಳ್ತಾರೆ ಪಬ್ಲಿಕ್, ಅವ್ರಿಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ತಗೊಳ್ತಾರೆ, ಕರೆಕ್ಟಾ? ಈಗ ಸಾಲ ಮಾಡೋದು ಏನಕ್ಕೆ, ಸಾಲ ಮಾಡೋದಕ್ಕೆ 3 ವಿಧ ಇರ್ಬೋದು. ಒಂದು ಅವರ ಎಕ್ಸ್ಪೆನ್ಸಸ್ ಅವರ ಇನ್ಕಮ್ ಇಂದ ಜಾಸ್ತಿ ಇದೆ ಅಂತ ಹೇಳ್ತು ಅಂದ್ರೆ ಅವರು ಸಂಸಾರನ ನಡೆಸೋದಕ್ಕೆ ಅಂತ ಸಾಲ ಮಾಡ್ಬೋದು. ಅವ್ರು ಯಾವ್ದೇ ಒಂದು ಆಕ್ಟಿವಿಟೀಸ್, ಈಗ ನ್ಯಾಚುರಲ್ ಆಕ್ಟಿವಿಟೀಸ್ ಮಾಡ್ಬೇಕಾಗತ್ತೆ, ಮಕ್ಳು ಎಜುಕೇಶನ್ ಫಸ್ಟ್ ಇಂಡಿವಿಜುವಲ್ ಆಗಿದ್ದಾಗ ಅವನೊಬ್ಬನ್ ನೋಡ್ಕೊಳ್ಳೋದಿರುತ್ತೆ ಅಂತ ಅನ್ಕೊಳ್ಳಿ. ಅವನು ದೊಡ್ಡವನಾಗಿ ಬೆಳೆದಿದ ತಕ್ಷಣ ಅವ್ರ ಪೇರೆಂಟ್ಸ್ ನ ನೋಡ್ಕೊಳ್ಬೇಕು, ಅವ್ರ ಮಕ್ಳನ್ನ ನೋಡ್ಕೊಳ್ಬೇಕು. ಸೊ ಮಕ್ಳನ್ನ ಸ್ಕೂಲ್ಗೆ ಸೇರ್ಸೋದಕ್ಕೆ ಅವ್ನಿಗೆ ದುಡ್ಡು ಬೇಕಾಗ್ಬೋದು, ಯಾಕಂದ್ರೆ ಅವ್ನ ಇನ್ಕಮ್ ಸಾಲ್ತಿರಲ್ಲ. ಮತ್ತೆ ಅವ್ರ ಪೇರೆಂಟ್ಸ್ ಹಾಸ್ಪಿಟಲ್ ತೋರಿಸೋದಕ್ಕೆ ಅಂತ ಬೇಕಾಗ್ಬೋದು, ಅವ್ನ ಇನ್ಕಮ್ ಸಾಲ್ತಿರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವನೇನ್ ಮಾಡ್ತಾನೆ, ಅವ್ನು ಸಾಲ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಈಗ ಸೋ ಕಾಲ್ಡ್ ಫಿನ್ಕಾರ್ಪ್ ಕಂಪ್ನಿಗಳಿಂದ ಅವ್ನು ಸಾಲ ಮಾಡ್ತಾನೆ ಅಂತ ಹೇಳಿದಾಗ ಅವ್ನ ಇಂಟ್ರೆಸ್ಟ್ ಕಟ್ಲೇಬೇಕು. ಅವ್ನ್ ಫಸ್ಟೇ ಅವ್ನ್ ಸಾಲ ಮಾಡ್ತಿರೋದೇ ಅವ್ನ ಇನ್ಕಮ್ ಕಡಿಮೆ ಅಂತ ಅನ್ಬಿಟ್ಟು, ನನಗೆ ಇನ್ಕಮ್ ಕಡಿಮೆ ಇರೋದ್ರಿಂದ ನಾನು ಸಾಲ ಮಾಡ್ತಿದ್ದೀನಿ ಅಂದಾಗ ಅವ್ನ ಇನ್ಕಮ್ ಇಲ್ದೇನೆ ಈಗ ಹೊಸ ಸಾಲ ತಗೊಂಡಾಗ ಅದಕ್ಕೂ ಕೂಡ ಬಡ್ಡಿ ಕಟ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ನು ಬರ್ಡನ್ ಆಗ್ತಾ ಹೋಗುತ್ತೆ. ಈಗ ನೀವ್ ಹೇಳ್ಬೋದು ಅವ್ನ್ ಪ್ರಾಸ್ಪೆಕ್ಟಿವ್ ಇಂದ ಅವನಿಗೆ ಬೆನಿಫಿಟ್ ಅಂತ ಹೇಳ್ಬೋದು, ಹೇಗೆ ನಾನು ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀನಿ ಅಂತ ಅನ್ಬಿಟ್ಟು. ಮತ್ತೆ ಅವ್ನ್ ಲೋನ್ ರಿಕವರಿನೂ ಕೂಡ ನಾನು ಹೇಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಂಪ್ನಿಯ ವ್ಯಾಲೆಟ್ ಇಂದಾನೆ ಅದನ್ನ ರಿಕವರ್ ಮಾಡ್ತಿರೋದ್ರಿಂದ 100% ಅವ್ನಿಗೆ ಬರ್ಡನ್ ಆಗಲ್ಲ. ವೆನ್ ಇಟ್ ಕಮ್ಸ್ ಟು ಕಂಪ್ನಿ ಗ್ರೋತ್ ಅಲ್ಲಿ, ಆಯ್ತಾ, ಎಸ್ ಐ ಆಮ್ ಲೂಸಿಂಗ್ ಮನಿ ಇನ್ ಎ ಫಿನ್ಕಾರ್ಪ್, ಐ ಆಮ್ ಲೂಸಿಂಗ್ ಮನಿ ಇನ್ ಎ ಫಿನ್ಕಾರ್ಪ್, ಬಟ್ ಐ ಆಮ್ ಗೈನಿಂಗ್ ಎ ಪ್ರಾಫಿಟ್ ಇನ್ ಎ ಪಾಸ್ಮಾರ್ಟ್.
ಪಾಸ್ಮಾರ್ಟ್ ಅಲ್ಲಿ ಅವನು ಸೇಲ್ ಮಾಡಿದ್ರೆ ಮಾತ್ರ ಅವ್ನ ವ್ಯಾಲೆಟ್ ಅಲ್ಲಿ ಹೋಗಿ ದುಡ್ಡು ಉಳಿಯುತ್ತೆ. ಅವ್ನ ಹಾಸ್ಪಿಟಲ್ ಅಲ್ಲಿ ನಮ್ಮ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ರೆ ಮಾತ್ರ ದುಡ್ಡು ಉಳಿಯುತ್ತೆ. ಈಗ ಬಿಸ್ನೆಸ್ ಗೆ ನನ್ನ ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೆ ಅನ್ಬಿಟ್ಟು ಈಗ ನೀವು ಈ ರೋಡ್ ಅಲ್ಲಿ ಹೋಗ್ತಾ ಇದ್ದೀರಾ, ಇದು ಬಳ್ಳಾರಿ ರೋಡ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಆಡ್ಸ್ ಗಳು ಹಾಕಿದ್ದಾರೆ ನೋಡಿ. ಇದೆಲ್ಲ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಆಗುತ್ತೆ. ನಾನೀಗ ಅಲ್ಲಿ ಆಡ್ ಕೇಳಿದೀನಿ, ಅಲ್ಲಿ ಒಂದು ಹೋರ್ಡಿಂಗ್ ಅಲ್ಲಿ ಆಡ್ ಹಾಕ್ಬೇಕು ಅಂತ ಹೇಳ್ತಾನೆ, ಅಲ್ಲಿ 7 ಲಕ್ಷ ರೂಪಾಯಿ ಪರ್ ಮಂತ್ ಕೊಡ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಈಗ ಇದನ್ನ ಲಾಸ್ ಅಂತ ಅನ್ಕೊಳ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ತೀರಾ? ಇದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ತೀನಿ. ಬಿಸ್ನೆಸ್ ಡೆವಲಪ್ಮೆಂಟ್ ಇದು ಇನ್ವೆಸ್ಟ್ಮೆಂಟ್. ಆಡ್ ನೋಡಿ ಎಷ್ಟೋ ಜನ ಬರ್ತಾರೆ, ಕರೆಕ್ಟಾ? ಈಗ ಇದಕ್ಕೆ 7 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಕ್ ರೆಡಿ ಇದೀನಿ ಅಂತ ಹೇಳಿದ್ಮೇಲೆ ಯಾವ್ದೋ ಆಡ್ಗೆ ನಾನು ಅದೇ 7 ಲಕ್ಷ ರೂಪಾಯಿನ ಅಷ್ಟು ಆ ವಾಲ್ಯೂಮ್ ಅಂತಾನೆ ಲೆಕ್ಕ ಹಾಕೋಣ. ಈಗ ಇವರೆಲ್ಲರೂ ಕೂಡ ಬೈ ಡಿಫಾಲ್ಟ್ ಆಗಿ ನಮ್ಮ ಪ್ರಾಡಕ್ಟ್ ನ ತಗೊಳ್ತಾರೆ ಅಂತ ಹೇಳಿದಾಗ ನಾನು ಈ ಬಿಸ್ನೆಸ್ ಡೆವಲಪ್ಮೆಂಟ್ ಖರ್ಚು ಮಾಡುವಂತದ್ನ ಇಂಟ್ರೆಸ್ಟ್ ರೂಪದಲ್ಲಿ ಇಂಟ್ರೆಸ್ಟ್ ಫ್ರೀ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಅಲ್ಲಿ ಫಿನ್ ಕಾರ್ಪ್ ಅಲ್ಲಿ ಕಳ್ಕೊಳ್ತಾ ಇದ್ದೀನಿ, ಬಟ್ ಅದನ್ನ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಅಂತ ಆಗ್ತಿರೋದ್ರಿಂದ ಅದು ಇನ್ನೊಂದರ ಲಾಭನೇ ಅಲ್ವಾ ನಮ್ಮ ಸಂಸ್ಥೆಗೆ? ಒಳ್ಳೆ ಐಡಿಯಾ ಸರ್ ಇದು. ಯಾಕಂದ್ರೆ ನೀವು ಬಿಹಾಫ್ ಆಫ್ ಯೂಸಿಂಗ್ ದಿಸ್ ಅಡ್ವರ್ಟೈಸ್ಮೆಂಟ್ ಇನ್ ದ ಸಿಟೀಸ್ ಅಂಡ್ ಆಲ್, ಯು ಆರ್ ಇನ್ವೆಸ್ಟಿಂಗ್ ಟು ದ ಫಾರ್ಮರ್ಸ್ ಆರ್ ಪಬ್ಲಿಕ್, ಎವ್ರಿಥಿಂಗ್ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಟು ದೆಮ್ ಆಲ್ಸೋ. ಎಕ್ಸಾಕ್ಟ್ಲಿ ಇದು ಅವ್ರಿಗೆ ಅನುಕೂಲ ಆಗಲಿ ಅಂತ ಅನ್ಬಿಟ್ಟೆ ಮಾಡಿರುವಂತ ಇದೊಂದು ಡಿಸೈನ್ ಮಾಡಿರುವಂತ ಒಂದು ಮಾಡೆಲ್ ಇದು. ಓಕೆ, ಇವಾಗ ಏನಾಗುತ್ತೆ, ಅವನು ಯಾವ್ದ್ರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವ್ನು ಏನೇ ತಗೊಳ್ತೀವಿ, ಅವ್ನು ದಿನನಿತ್ಯ ಯೂಸ್ ಮಾಡುವಂತ ವಸ್ತುಗಳನ್ನ ತಗೊಳ್ತಿತ್ತು ಅಂತಂದ್ರೆ ಅವ್ನಿಗೆ ಏನಾಗುತ್ತೆ ಅಂದ್ರೆ ಅವ್ನ ವ್ಯಾಲೆಟ್ ಅಲ್ಲಿ ಹಣ ಶೇಖರಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಅವ್ನು ಬೈ ಡಿಫಾಲ್ಟ್ ಆಗಿ ಶೇಖರಣೆ ಆಗ್ತಿರೋದ್ರಿಂದ ಅವನೇನ್ ಮಾಡ್ಬೋದು, ಆ ಅಮೌಂಟ್ ನ ಅವನು ಬೇರೆ ಬೇರೆ ವಿಷಯಕ್ಕೆಲ್ಲೂ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತೆ ನಾವು ಅವನು ಪೂರಕವಾಗಿ ಎಲ್ಲಾ ತರದ್ದು ಬೆನಿಫಿಟ್ಸ್ ತಂದು ಕೊಡ್ತಾ ಇದೀವಿ. ಈಗ ಮ್ಯಾಕಿಸ್ ಮಾಲ್ ಮಾಡ್ತಿರೋದೇನಕ್ಕೆ, ಪ್ರತಿ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಮಾಲ್ ಮಾಡ್ತಿರೋದೇನಕ್ಕೆ, ಅವನು ಯಾವ್ದೋ ಸಿಟಿ ಮೇಲೆ ಡಿಪೆಂಡ್ ಆಗ್ತೇನೆ. ಅವನ ತಾಲೂಕ್ ಲೆವೆಲ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ತಾಲೂಕಿಗೆ 40 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅವರ ಹಳ್ಳಿಗಳೆಲ್ಲ ಫಾರ್ಮೆಟ್ ಆಗಿರುತ್ತೆ, ಆಯ್ತಾ? ಆ 40 ಕಿಲೋಮೀಟರ್ ಅಲ್ಲಿ ಬಂದು ಅವನಿಗೆ ಬೇಕಾಗುವಂತ ಸಿಟಿನಲ್ಲಿ ಸಿಕ್ಕುವಂತ ಎಲ್ಲಾ ವಸ್ತುನ ಕೂಡ ಆ ಮಾಲ್ ಅಲ್ಲಿ ಸಿಗ್ಬೇಕು ಅನ್ನುವಂಥದ್ದು. ಅವನಿಗೆ ಎಂಟರ್ಟೈನ್ ನೀಡಬೇಕು ಅಂತಾನೆ ನಾವು ಸಿನಿಮಾ ಥಿಯೇಟರ್ಗಳನ್ನ ಮಾಡ್ತೀವಂತ. ಸೊ ಅಲ್ಲಿ ಮತ್ತೆ ನಾವು ನಿಮ್ ಮ್ಯಾಕಿಸ್ ಮಾಲ್ ಅಲ್ಲಿ ಯೂಸ್ ಮಾಡಿದ ಅಮೌಂಟ್ ಗೆ ಮತ್ತೆ ನನಗೆ 10% ಸಿಗುತ್ತೆ. ಮತ್ತೆ ಅದು ರೊಟೀನ್ ಆಗ್ತದೆ. ಅದನ್ನೇ ನಾನು ಹೇಳಿದ್ದು ಫೌಂಟೇನ್ ಮಾಡೆಲ್ ಅಂತ ನಾನು ಹೇಳಿದ್ದೆ ಅದಕ್ಕೋಸ್ಕರ. ಅವ್ನು ಏನ್ ಖರ್ಚು ಮಾಡ್ತಾ ಇರ್ತಾನೆ ಆ ಖರ್ಚಿಗೆಲ್ಲ 10% ಹೋಯ್ತಾನೆ ಇರುತ್ತೆ ಅವ್ನಿಗೆ. ಮತ್ತೆ ರೀಸೈಕಲ್ ಆಗಿ ಅವ್ನ್ ವ್ಯಾಲೆಟ್ ಫಿಲ್ ಆಗ್ತಾನೆ ಇರುತ್ತೆ. ಅಂದ್ರೆ ಅವನ್ಗೆ ಗೊತ್ತಿಲ್ದೇನೆ ಅದು ಕಾಂಪೌಂಡಿಂಗ್ ಆಗಿ ಲಕ್ಷಾಂತರ ರೂಪಾಯಿ ಶೇಖರಣೆ ಆಗ್ತಾ ಹೋಗುತ್ತೆ. ಅವನಾಗ ಅವ್ನ ಮಗಳ ಮದ್ವೆಗೆ ಅಂತ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತೆ ನಾವು ಯಾವ್ದಾವ್ದು ಅವನ ಖರ್ಚಾಗುವಂತ ಜಾಗಗಳು ಯಾವ್ದಾವ್ದು ಇದೆಯೋ, ಒಬ್ಬ ಕನ್ಸ್ಯೂಮರ್ ಖರ್ಚು ಮಾಡುವಂತ ಯಾವ್ದಾವ್ ಜಾಗಗಳು ಇದೆಯೋ ಆ ಎಲ್ಲಾ ಜಾಗದಲ್ಲೂ ಕೂಡ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಅವರಿಗೆ ಪೂರಕ ಆಗುವಂಗೆ ಮಾಡ್ಕೊಡ್ತಾ ಇದೀವಿ. ಅಂದ್ರೆ ಈಗ ಅವ್ರು ಮದ್ವೆ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಅಲ್ಲಿಗೆ ನಮ್ದು ಇವೆಂಟ್ಸ್ ಇರುತ್ತೆ. ಅವ್ರು ಜವಳಿ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ಬೇಕು, ಅಲ್ಲಿಗೆ ನಮ್ಮ ಗ್ರೂಪ್ ಆಫ್ ಕಂಪ್ನೀಸ್ ಇರುತ್ತೆ. ಅವ್ರಲ್ಲಿ ಬಟ್ಟೆಗಳು ಖರೀದಿ ಮಾಡ್ಬೇಕು, ನಮ್ ಕಂಪ್ನಿ ಇರುತ್ತೆ. ಬಂಗಾರ ಖರೀದಿ ಮಾಡ್ಬೇಕು, ನಮ್ ಕಂಪ್ನಿ ಇರುತ್ತೆ. ಸೊ ಎಲ್ಲಾ ಕಡೆನೂ ನಾವಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ಮೊನೋಪೊಲಿ ಮಾಡ್ತೀವಿ ಅಥವಾ ಒಂದು ಬೇರೆ ತರ ಮಾಡ್ತೀವಿ ಅನ್ನುವಂಥದ್ದಲ್ಲ. ಎಕ್ಸಿಸ್ಟಿಂಗ್ ಇರೋರ್ ಜೊತೆ ನಾವು ಕೊಲಾಬ್ರೇಟ್ ಆಗ್ತೀವಿ. ಸೋ ಕಾಲ್ಡ್ ಯಾರು ಇರ್ತಾರೋ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಅವ್ರ ಮುಖಾಂತರ ನಾವೇನಪ್ಪಾ ಅಂತಂದ್ರೆ ಬೆನಿಫಿಟ್ಸ್ ಗಳನ್ನ ತರೋದಕ್ಕೆ ಅಂತ ಅನ್ಬಿಟ್ಟು ನಾವು ಪೂರಕವಾಗಿ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇಲ್ಲೂ ಕೂಡ ನಾವು ಡಿಸ್ಟ್ರಾಕ್ಟ್ ಮಾಡಕ್ ಹೋಗೋದೇ ಇಲ್ಲ. ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರಿಗೆ ಎಲ್ಲಾ ಕಡೆಯಿಂದನೂ ಬೆನಿಫಿಟ್ ಸಿಕ್ಕುವಾಗ ಆಗ್ತಾ ಹೋಗ್ತಿರುತ್ತೆ. ಸೊ ಇದೆಲ್ಲ ಓವರ್ ಆಲ್ ಮಾಡ್ತಿರುವಂತದ್ದು ಏನಪ್ಪಾ ಅಂತಂದ್ರೆ ಮನುಕುಲದ ಉದ್ಧಾರಕ್ಕಾಗಿ ಸರ್ವೋ ಜನ ಸುಖಿನೋ ಭವಂತು ಅನ್ನುವಂತ ಒಂದು ಕಾನ್ಸೆಪ್ಟ್ ನ ನಾವು ಬಿಸ್ನೆಸ್ ಮುಖಾಂತರ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರಲ್ಲಿ ತೆಲುಗಲ್ಲಿ ಒಂದು ಪ್ರಭಾವ ಇದೆ, ಅಂದ್ರು ಬಾಗುಂಡಾಲಿ ಅಂದ್ರು ನೀನುಂಡಾಲಿ ಅನ್ನೋ ಕಾನ್ಸೆಪ್ಟ್ ಅಂತ. ಎಲ್ಲಾರು ಚೆನ್ನಾಗಿರ್ಬೇಕು, ಅದ್ರಲ್ಲಿ ನಾನಿರ್ಬೇಕು. ಎಕ್ಸಾಕ್ಟ್ಲಿ. ಸೊ ಇದೇ ಮಾಡೆಲ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ, ಒಳ್ಳೆ ಪದ ಹೇಳಿದ್ರಿ ನೋಡಿ. ಶಿವಪ್ರಸಾದ್ ಅವ್ರು ಹೇಳಿದಾಗೆ ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುವಾಗ ಒಂದು ಮಾಡೆಲ್ ನ ರೆಡಿ ಮಾಡ್ಬೇಕು. ಕರೆಕ್ಟ್. ಈಗ ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಈಗ ರೈತ ಅವನು ಪಕ್ಕದ ಜಮೀನಲ್ಲಿ ಇರೋನ್ ಬೋರ್ವೆಲ್ ಆಗ್ತಾನೆ, ಅವ್ನು ಸ್ಥಿತಿವಂತ ಆಗಿರ್ತಾನೆ ಆಗ್ತಾನೆ. ಈ ಜಮೀನಲ್ಲಿ ಇರೋನ್ ಹತ್ರ ಇವತ್ತು ದುಡ್ಡಿಲ್ಲ, ಬೋರ್ವೆಲ್ ಹಾಕ್ಸಕ್ಕಾಗಲ್ಲ. ಆದ್ರೆ ಅವನನ್ನ ನೀರ್ ಕೊಡುವಂತ ನಾವು ಕೇಳುವಂತ ಸ್ಥಿತಿನಲ್ಲಿ ಇಲ್ಲ, ಅಥವಾ ಅವ್ನ್ ನೀರ್ ಕೊಡ್ಲೇಬೇಕು ಅಂತ ಜಬರ್ದಸ್ತು ಮಾಡಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಅಗ್ರಿಸಿಸ್ ನೆಟ್, ಇಡೀ ಲ್ಯಾಂಡ್ ನಮ್ಮ ಅಂಡರ್ ಅಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳ್ತು ಅಂತಂದ್ರೆ ನಾವೇನ್ ಮಾಡ್ಬೋದು, ಅವರಿಗೆ ನಾವು ಅದನ್ನ ಪಾಂಡ್ ತರ ಮಾಡ್ಕೊಂಡು ಆ ಪಾಂಡ್ ಮುಖಾಂತರ ನಾವೆಲ್ಲರಿಗೂ ಕೂಡ ಕಟ್ಟೆ ತರ ಮಾಡ್ಕೊಂಡು ನಾವು ನೀರು ಹಂಚುವಂತ. ಸೊ ಇದರಿಂದ ಏನಾಗುತ್ತೆ, ನಾವು ಇಲ್ಲಿ ಯಾರಿಗೂ ದ್ವೇಷ ಇಲ್ಲ. ನನ್ ಜಮೀನ್ ಇವನ್ ತಗೊಂಡ, ಇವನ್ ಜಮೀನ್ ನಾನ್ ತಗೊಂಡ ಅನ್ನುವಂಥದ್ದು ಬರದೇ ಇಲ್ಲ ಇಲ್ಲಿ ಮಾತು. ಸೊ ಎಲ್ಲರಿಗೂ ನೀರು ಹೋಗ್ತಾ ಹೋಗುತ್ತೆ. ನ್ಯಾಚುರಲ್ ಸಿಕ್ಕುವಂಥದ್ದು ಅದು ನಮ್ಮ ಆಸ್ತಿ ಅಲ್ಲ, ಅದು ಭೂಮಿ ತಾಯಿ ಕೊಡುವಂತ ಆಸ್ತಿ ಅದು ನಮಗೆ. ಅದನ್ನ ನಾವು ನೀರ್ನ ನಾವು ಅವ್ರಿಗೆ ಹಂಚೋದ್ರಲ್ಲಿ ನಾವ್ ಯಾಕೆ ಅದು ಭೇದ ಭಾವ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ಈ ತರ ಪ್ರತಿ ಒಂದು ಮಾಡೆಲ್ಗೂ ಕೂಡ ಒಂದೊಂದು ಪೂರಕವಾಗಿ ಅದ್ರ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿನೆಲ್ಲ ರಿಸರ್ಚ್ ಮಾಡಿರುವಂತ ಮಾಡೆಲ್ಸ್ ಗಳು ಇದೆಲ್ಲ.
ಇದೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಬೇಕು, ಇದ್ರ ಬಗ್ಗೆ ಮಾಹಿತಿನ ನಾವು ಕೊಡಬೇಕು ಸಂಪೂರ್ಣವಾಗಿ, ಇದು ಅವ್ರಿಗೆ ಅರ್ಥ ಆಗ್ಬೇಕು ಅನ್ನುವಂತ ಉದ್ದೇಶದಿಂದಾನೇ ನಾವ್ ಇವಾಗ ಕಾರ್ ಪಾಡ್ಕಾಸ್ಟ್ ನ ಮಾಡ್ತಿರುವಂತದ್ದು. ನೋಡಿ, ಈಗ ನಾವು ಇಲ್ಲಿ ಯಲಹಂಕದ ಹತ್ರ ನಮ್ದೆಲ್ಲ ಮೀಟಿಂಗ್ ಇತ್ತು. ಸೊ ಅಲ್ಲೋಗಿದ್ದು ನಾವು ಮೀಟಿಂಗ್ ಇಂದ ಬರ್ತಾ ಇದೀವಿ. ಇವಾಗ ನಮ್ಗೆ ಇನ್ನೂ ಬೇರೆ ಬೇರೆ ಮೀಟಿಂಗ್ಸ್ ಇದೆ. ನಾಳೆ ನಾವು ಒಂದು ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಅಲ್ಲಿ ನಮ್ಗೆ ಇವಾಗ ತುಂಬಾ ರಿಕ್ವೈರ್ಮೆಂಟ್ ಬಂದಿದೆ. ನೀವು ನಂಬಲ್ಲ, ನೆನ್ನೆ ನಾವು ಪೋಸ್ಟ್ ಹಾಕಿದ್ದು, ಇವತ್ತು ಸರಿಸುಮಾರು ಎಷ್ಟು ಆರ್ಡರ್ಸ್ ಆಲ್ರೆಡಿ ಇನ್ನೂ ಅದು ಪೋಸ್ಟ್ ಬೆಳಗ್ಗೆ ಹಾಕಿದ್ದು ಅಷ್ಟೇ. ಇವಾಗ ಆಲ್ಮೋಸ್ಟ್ ಒಂದು 30-40 ಲಕ್ಷ ರೂಪಾಯಿ ತನಕ ಆರ್ಡರ್ಗಳು ಇವಾಗ ಎನ್ಕ್ವೈರಿಗಳು ಜನರೇಟ್ ಆಗಿದೆ. ಅಂಡ್ ಅವ್ರಿಗೆಲ್ಲರಿಗೂ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಎಲ್ಲ ಬರ್ತಾ ಹೋಗ್ತಾ ಇದೆ. ಸೊ ನಾನು ಹೇಳ್ತಿರುವಂತದ್ದು, ಜನಕ್ಕೆ ಎಷ್ಟು ಅವಶ್ಯಕತೆ ಇದೆ, ನಾವು ಮಾಡಿರುವಂತ ಮಾಡೆಲ್ ಜನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವು ಬೆಳಗ್ಗೆ ಪೋಸ್ಟ್ ಹಾಕಿದ ತಕ್ಷಣ ಎಲ್ಲಾ ಕಡೆ ಬರ್ತಾ ಹೋಗ್ತಾ ಇದೆ. ಸೊ ನಾವು ಮಾಡಿದಿರುವಂತ ಮಾಡೆಲ್ ವೆರಿ ಕ್ಲಿಯರ್ ಆಗಿದೆ. ಇದು ನಾವಿರುವಂತ ಈಗ ನನಗೆ 42.5 ವರ್ಷ. ಸೊ ಒಂದು 65 ವರ್ಷ ಅಂದ್ರೆ 2047 ಅಷ್ಟೊತ್ತಿಗೆ ನನಗೆ 65 ಇಯರ್ಸ್ ಆಗಿರುತ್ತೆ. ಸೊ ಅಷ್ಟ್ರೊಳಗಡೆ ನಾವ್ ಏನ್ ಮಾಡೆಲ್ ನ ಮಾಡ್ಬೇಕು ಅನ್ನುವಂಥದ್ದು ನಾವು ಮಾಡ್ತಾ ಇದೀವಿ. ಬಟ್ ಇಟ್ಸ್ ಅನ್ಸರ್ಟನಿಟಿ. ನಾವ್ ಯಾರನ್ನು ಕೂಡ ಚಿರಾಯುಗಳಲ್ಲ. ನಾವ್ ಯಾರನ್ನು ಕೂಡ ನಾವು ಇಷ್ಟೇ ವರ್ಷ ಇರ್ತೀವಿ, 65 ವರ್ಷ ಇರ್ತೀವಿ ಅಂತ ಅನ್ಬಿಟ್ಟು ನಾವು ಪ್ರಿಂಟ್ ಹೊಡ್ಕೊಂಡು ನಾವು ಕೂತ್ಕೊಳಕ್ ಆಗಲ್ಲ. ನಾಳೆ ನಾವ್ ಏನ್ ಬೇಕಾದ್ರೂ ಆಗ್ಬೋದು, ಆಯ್ತಾ? ನಾನು 3-4 ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಒಂದು, ಅಗ್ರಿಸಿಸ್ ನೆಟ್ ಅಂತ ನಾನು ಏನ್ ಸಂಸ್ಥೆ ಮಾಡ್ತಾ ಇದ್ದೀನಿ, ಅಗ್ರಿಸಿಸ್ ನೆಟ್ ಗೆ ನನ್ನ ಫ್ಯಾಮಿಲಿನಲ್ಲಿ ಇರುವಂತವನ್ನ ಯಾರನ್ನು ಕೂಡ ನಾನು ಫಸ್ಟ್ ಅಲ್ಲಿ ಆಗ್ತಾ ಇಲ್ಲ. ನಾನ್ ಗೊತ್ತೇ ಇಲ್ಲೇ ಇರೋನ ಹತ್ರ ನಾನು ಶೇರ್ ಹೋಲ್ಡರ್ ಮಾಡ್ತಾ ಇದ್ದೀನಿ. ನನಗೂ ಅದಕ್ಕೂ ಗೊತ್ತೇ ಇಲ್ಲ. ಅವ್ರನ್ನ ಇವತ್ತೇ ಫಸ್ಟ್ ಭೇಟಿ ಮಾಡ್ತಿರೋದು. ಚನ್ನಪಟ್ಟಣದಲ್ಲಿ ಮೀಟ್ ಮಾಡಿದೀವಿ. ಅದರಲ್ಲಿ 20 ಜನ ರೆಡಿ ಇದಾರೆ. ಇವಾಗ ನಾವಿದೀವಿ, ನಮ್ ಲ್ಯಾಂಡ್ ತಗೊಳ್ರಿ, ನಮ್ದೆಲ್ಲ ಮಾಡ್ರಿ, ನಮ್ ಮಾತಾಕೆ ಆಗ್ತಾ ಇಲ್ಲ, ನಿಮ್ಮಂತವ್ರು ಕೊಟ್ರೆ ನಮ್ಗೂ ಚೆನ್ನಾಗಿರುತ್ತೆ, ನಿಮ್ ಮೂಲಕ ಆಚೆ ಇರೋರೆಲ್ಲ ಲಾಭ ಮಾಡ್ತಾರೆ, ತಗೊಳ್ಳಿ ಅಂತ ಅವರೇ ಬರ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಈಗ ಇಲ್ಲಿಂದ ಚಿತ್ರದುರ್ಗದಲ್ಲಿ ಒಂದು 20-25 ಜನ ರೆಡಿ ಇದ್ದಾರೆ. ಸೊ ಅಂದ್ರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಇಲ್ಲಿಟ್ಟಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನನ್ಗೆ ಅಗ್ರಿಸಿಸ್ ನೆಟ್ ಅನ್ನುವಂಥದ್ದು ಪಬ್ಲಿಕ್ ಕಂಪ್ನಿ ಆಗ್ಬೇಕದು. ಎಕ್ಸಾಕ್ಟ್ಲಿ. ಆಯ್ತಾ? ಇನ್ ಕಮಿಂಗ್ ಟು ದ ಪಾಸ್ಮಾರ್ಟ್ ಅಲ್ಲಿ ಶಿವಪ್ರಸಾದ್ ಎಲ್ಲಿಯವರೋ, ನಾನ್ ಎಲ್ಲಿಯವರೋನು, ಆಯ್ತಾ? ಅನಂತ್ ಅವ್ರ ಎಲ್ಲಿಯವರೋನು, ಉಮೇಶ್ ಅಂತ ಇದ್ದಾರೆ, ಅವ್ರ ಎಲ್ಲಿಯವರೋನು. ಈ ತರ ಎಲ್ಲರನ್ನು ವಿಭಿನ್ನವಾದಂತ ಜಾಗದಲ್ಲಿರುವಂತವ್ರು ಎಲ್ಲರನ್ನು ಕೂಡ ಶೇರ್ ಹೋಲ್ಡರ್ ಆಗಿ ಇಲ್ಲಿ ಬರ್ತಾ ಇದ್ದಾರೆ. ಆಯ್ತಾ? ಸೊ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನೂ ಕೂಡ ಇದು ಫ್ಯಾಮಿಲಿ ಸೆಂಟ್ರಿಕ್ ಆಗಿ ಬರಲ್ಲ. ಇದನ್ನು ಕೂಡ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಸೆಂಟ್ರಿಕ್ ಆಗಿ ಬರ್ತಾ ಹೋಗುತ್ತೆ. ಸೊ ನಾನು ಯಾಕೆ ಈ ಪದನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲೈಫ್ ಈಸ್ ಅನ್ಸರ್ಟನಿಟಿ. ಇವತ್ತಿದ್ದವ್ರು ಇವತ್ತಿಲ್ಲ. ಫ್ಲೈಟ್ ಹಿಂಗ್ ಹತ್ತೆ ಅಹಮದಾಬಾದ್, 1 ನಿಮಿಷದೊಳಗಡೆ ಎಲ್ಲರೂ ಸ್ಮ್ಯಾಶ್ ಆಗುತ್ತಾರೆ. ಸೊ ನಾಳೆ ನನಗ್ ಬೇಕಾದ್ರೂ ಏನಾದ್ರು ಆಗ್ಬೋದು. ಆದ್ರೆ ಯೂಟ್ಯೂಬ್ ಅಲ್ಲಿ ಈ ತರ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ, ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೆ. ಇವಾಗ ನಾನು ಸಂಪೂರ್ಣವಾಗಿ ನನ್ನ ಮಾಡೆಲ್ ನೆಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತೊಂದು ಮಾಡೆಲ್ ಹೇಳಿರ್ತೀನಿ, ನಾಳೆ ಇದ್ರದ್ದು ಅಪ್ಗ್ರೇಡೇಷನ್ ಹೇಳಿರ್ತೀನಿ, ನಾಳೆ ಇದ್ರ ಅಪ್ಗ್ರೇಡೇಷನ್ ಇರ್ತಾರೆ. ಸೊ ಇದನ್ನ ಹೇಳ್ತಾ ಸಮಗ್ರವಾದಂತ ಒಂದು ಡಾಕ್ಯುಮೆಂಟ್, ನಿಮ್ಗೆ ವಿಡಿಯೋ ಡಾಕ್ಯುಮೆಂಟ್ ಇದ್ರಲ್ಲಿ ಇರುತ್ತೆ. ನಮ್ ಚಾನಲ್ ನೀವು ಯಾವತ್ತೇ ಓಪನ್ ಮಾಡ್ತು ಅಂತಂದ್ರು ನಿಮಗೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ಕೂಡ ಇದು ಡಾಕ್ಯುಮೆಂಟ್ ಸಿಕ್ಕೋದ್ರಿಂದ, ನಾಳೆ ನಮ್ಮ ಸಂಸ್ಥೆಯಲ್ಲಿರುವಂತವ್ರಿಗೆ ಎಲ್ಲರಿಗೂ ಪ್ಲಾನ್ ಕೊಟ್ಟಿರ್ತೀವಿ. ನಾಳೆ ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ, ಅವನ ನಡೆಸ್ಕೊಂಡು ಹೋಗ್ತಾನೆ, ಅವನೊಬ್ಬ ಚೇರ್ ಪರ್ಸನ್ ಆಗಿ ಕೂತ್ಕೊಳ್ತಾನೆ, ಅವನ ಅದನ್ನ ನಡೆಸ್ಕೊಂಡು ಹೋಗಿ ಅನ್ನುವಂತ ಉದ್ದೇಶದಿಂದ ನಾವ್ ಇದನ್ನ ಮಾಡ್ತಾ ಇದೀವಿ. ಬಟ್ 99% ನಾವ್ ಇರ್ತೀವಿ. ನಮ್ಗೆ ಆ ಡ್ರೀಮ್ ಇದೆ. ಅದು ಗೊತ್ತಿಲ್ಲ ಈ ಒಳಗಡೆ ಅದ್ ಯಾವ ಆತ್ಮ ಕೂತಿದೆಯೋ, ಎಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗಿ ಬಂದಿದ್ಯೋ, ಅಥವಾ ಯಾವ ರಿವೆಂಜ್ ನ ತೀರ್ಸ್ಕೊಳ್ಬೇಕು ಬ್ರಿಟಿಷ್ ಮೇಲೆ ಅಂತ ಬಂದಿದ್ಯೋ ಗೊತ್ತಿಲ್ಲ. ಈ ದೇಶನ ಸಮಗ್ರವಾಗಿ ನೇಷನ್ ಬಿಲ್ಡಿಂಗ್ ಫೋರಂ ನ ರೆಡಿ ಮಾಡ್ಬಿಟ್ಟೆ. ಬೇರೆ ದೇಶ ಫಾರಿನ್ ಗೆ ನಾವ್ ಹೇಗೆ ಹೋಗಿ ನಾ ಜರ್ಮನಿ ನೋಡ್ಕೊ ಬರ್ಬೇಕು, ಇಂಗ್ಲೆಂಡ್ ನೋಡ್ಕೊ ಬರ್ಬೇಕು, ಯುರೋಪ್ ನೋಡ್ಕೊ ಬರ್ಬೇಕು, ಬ್ಯೂಟಿಫುಲ್ ಕಂಟ್ರಿ ಅದು ಅನ್ನುವಂತಕ್ಕಿನ್ನ ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್ ಆಗಿ ನಮ್ಮ ಇಂಡಿಯಾನ ನಾವು ಮಾಡ್ತಾ ಇದೀವಿ. ನಾವು ಮಾಡ್ತೀವಿ, 100% ಮಾಡೇ ಮಾಡ್ತೀವಿ. ಹೇಗ್ ಮಾಡ್ತೀವಿ ಅಂತಂದ್ರೆ, ನಾವೀಗ ಚನ್ನಪಟ್ಟಣದಲ್ಲಿ ನಾವ್ ಈಗೇನ್ ಶುರು ಮಾಡ್ತಿದೀವಿ, ಆ ಊರ ಮೊದಲನೇ ಮಾಡಲ್, ಅಲ್ಲಿಂದನೇ ಸ್ವಚ್ಛತಾ ಕಾರ್ಯಕ್ರಮ ರೆಡಿ ಮಾಡ್ಕೊಳ್ತೀವಿ. ಬಯೋಗ್ಯಾಸ್ ಗಳನ್ನ ಮಾಡುವಂತದ್ದು, ಗ್ಯಾಸ್ ನ ಊರಿಗೆ ಸಪ್ಲೈ ಮಾಡುವಂತದ್ದು, ಸೋಲಾರ್ ಎನರ್ಜಿನ ಪ್ರಿಪೇರ್ ಮಾಡುವಂತದ್ದು, ಆ ಊರಿಗೆ ಪವರ್ ನ ಕೊಡುವಂತದ್ದು, ಅಲ್ಲಿರೋರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂತದ್ದು, ಪ್ಯಾಕಿಂಗ್ ಯೂನಿಟ್ಸ್ ಗಳನ್ನ ಮಾಡುವಂತದ್ದು. ಸೊ ಇದೆಲ್ಲಾನು ಕೂಡ ಅಲ್ಲೇ ಆಗ್ತಾ ಹೋಗುತ್ತೆ ಬೈ ಡಿಫಾಲ್ಟ್ ಆಗಿ. ಸೊ ಅಲ್ಲೇ ಬೈ ಡಿಫಾಲ್ಟ್ ಆಗಿ ಆಗ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಊರು ಮಾಡೆಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಒಂದ್ ಕಡೆ ನಾವು ಮಾಡ್ತಾ ಇದೀವಿ. ಸರ್ ಅವರು ಹೇಳಿದ್ರಲ್ಲ, ಅವರು ಜೈನ್ ಯಾರಾದ್ರೂ ಅಂದ್ರೆ ಫಾರೆಸ್ಟ್ ನ ತಗೊಂಡ್ ಬರ್ತಾ ಇದ್ರು, ಆ ಹಳ್ಳಿಯಲ್ಲಿ ಇನ್ನು ಪವರ್ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಐ ಆಮ್ ಶಾಕಿಂಗ್ ದಟ್ ನ್ಯೂಸ್. ಇಲ್ಲ, ನಾನು ಇದನ್ನ ಹೇಳ್ದೆ. ನನಗೆ ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಈಗೆಲ್ಲ ಹೇಳ್ಬೇಡಪ್ಪ, ಅದೆಲ್ಲ ಸುಳ್ಳು ಹೇಳ್ತಾ ಇದೀರ ನೀವು, ಎಲ್ಲಾ ಕಡೆ ಪವರ್ ಇದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರು. ಬಟ್ ನೀವು ನೋಡಿದ್ರಿ, ರಿಯಾಲಿಟಿ ನೋಡಿದ್ರಿ. ಹೌದು, ರಿಯಾಲಿಟಿ ನೋಡಿದೀರಾ, ಇದೇ ಸತ್ಯ. ಪವರ್ ಇಲ್ಲ. ಇನ್ನೂ ಆ ಮನೆಗಳು ಚೆನ್ನಾಗಿಲ್ಲ ಅವ್ರಿಗೆ ಅಂತ. ಮನೆ ಎಲ್ಲ ಟಾರ್ಪಲ್ ಹಾಕೊಂಡಿದ್ದಾರೆ. ಮನೆ ಅನ್ನುವಂತ ಕಾನ್ಸೆಪ್ಟ್ ಇಲ್ಲ ಬಿಡಿ ಅವ್ರಿಗೆ. ಅವರು ಟಾರ್ಪಲ್ ಹಾಕೊಂಡು ಅಲ್ಲಿ ಇದ್ ಮಾಡ್ತಾ ಹೋಗ್ತಾರೆ. ಅದು ವಿಡಿಯೋ ನಾವು ಆದಷ್ಟು ಬೇಗ ನಿಮ್ಗೆ ತೋರಿಸ್ತೀವಿ, ಅಲ್ಲಿ ತೋರಿಸ್ತೀವಿ, ಅಲ್ಲಿದ ರಿಯಾಲಿಟಿನ ತೋರಿಸ್ತೀವಿ. ಆಮೇಲೆ ಇಲ್ಲಿ ಯಾರೇ ಒಬ್ರು, ನಾವು ವೆರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ, ಇದು ಪಬ್ಲಿಕ್ ಆಗಿ ನಾವು ಬಂದಿರುವಂತದ್ದು ಪಬ್ಲಿಕ್ ಆಗಿ ಸರ್ವ್ ಮಾಡೋಕ್ಕೋಸ್ಕರ ಅಷ್ಟೇ. ಬೇರೆ ಕಾಮನ್ ಪೀಪಲ್
ವಿ ಆರ್ 100% ಕಾಮನ್ ಪೀಪಲ್. ಇಲ್ಲಿ ನಮ್ಗೆ ಸುಪೀರಿಯಾರಿಟಿ ಅದು ಇದು ಅನ್ನುವಂಥದ್ದು ಏನು ಬೇಕಾಗಿಲ್ಲ. ನಮ್ಗೆ ಅದನ್ನೆಲ್ಲ ನೋಡಿ ನಾನು ಮುಗ್ಸಾಗೋಯ್ತು. ಈ 42 ವರ್ಷದಲ್ಲಿ ವೈರಾಗ್ಯದಲ್ಲಿದ್ದೀನಿ ನಾನು ಇವಾಗ. ಓಕೆ, ಯಾಕೆ ಈ ಪದನ ಹೇಳ್ತಾ ಇದ್ದೀನಿ ಅಂತಂದ್ರೆ 4 ಟೈಮ್ ಬ್ಯಾಂಕ್ರಪ್ಸಿ ಆಗಿರುವಂತದ್ದು. ಯಾವಾಗ ಆದಾಗ್ಲೂ ನನ್ಗೆ ಈಗ ದುಡ್ಡಿಗೆ ಬೆಲೆ ಇಲ್ವೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ಆಯ್ತಾ. ಅದರಿಂದ ನಮ್ಮ ಉದ್ದೇಶ ಇಷ್ಟೇನೆ, ದುಡ್ಡು ಮಾಡ್ಬೇಕು ಅನ್ನುವಂಥದ್ದು ಅದು ಬೈ ಡಿಫಾಲ್ಟ್ ಆಗುತ್ತೆ. ನೀವು ಕೆಲಸ ಮಾಡ್ತಾ ಹೋಯ್ತಿತ್ತು ದುಡ್ಡು ಆಗ್ತಾ ಹೋಗುತ್ತೆ ಅಷ್ಟೇ. ಕಷ್ಟೇ ಫಲ ಅಂತಾರೆ. ಕಷ್ಟ ಬರ್ತಾ ಇರ್ಬೇಕು, ಸಂಪಾದನೆ ಅದೇ ಬರ್ತಾ ಇರುತ್ತೆ. ಅದು ಯಾವಾಗ ದುಡ್ಡು ಅದ್ರ ಪಾಡ್ಗೆ ಅದು ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾನ್ ನಿಮಗೆಲ್ಲ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಾವೀಗ ಈ ಕಾರ್ಯಕ್ರಮನ ಮಾಡ್ತಾ ಇದೀವಲ್ಲ, ಏನಿದು ನೇಷನ್ ಬಿಲ್ಡಿಂಗ್ ಫೋರಮ್ ಅಂತ ನಾವು ಇದನ್ನ ಇಟ್ಕೊಂಡಿದೀವಿ, ಇದಕ್ಕೆಲ್ಲದಕ್ಕೂ ಎಲ್ಲರೂ ಸಾಥ್ ಕೊಡ್ತು ಅಂತಂದ್ರೆ, ಇದು ನಾವು ಈಗ 22 ವರ್ಷ ಏನ್ ಟಾರ್ಗೆಟ್ ಇಟ್ಟಿದೀವಿ, 1300 ದಿನ 400 ದಿನ ಏನು ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ, ಇದಕ್ಕಿಂತ ಬೇಗನೆ ನಮ್ಮ ದೇಶನ ಅಚೀವ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂತ ಜನರೇಷನ್ಗೆ ನಾವು ಒಂದು ಕೊಡುಗೆ ಆಗಿಟ್ಕೊಂಡು ದೇಶ ನಮ್ಗೆ ಏನ್ ಕೊಡ್ತಿದೆ ಅನ್ನೋದನ್ನ ಕೇಳೋದಕ್ಕಿಂತ ದೇಶಕ್ಕೆ ನಾವೇನ್ ಕೊಡ್ತಿದೀವಿ ಅಂತ ಯೋಚನೆ ಮಾಡೋಣ ಆಯ್ತಾ.